ಹಸಿರು ಹೊಲ, ಬಿಸಿ ಬಿಸಿ ಚಿತ್ರಾನ್ನ ಜೊತೆಗೆ ನಮ್ಮ ಕರಿ ಸುಬ್ಬು ಸರ್. ಈ ಸಲ ಈ ಮಾಯೆಯಲ್ಲಿ ಸಿಕ್ಕಾಪಟ್ಟೆ ಮಜಾ ಇದೆ. ಅಡಿಗೆ ಮಾಡ್ತಾ ಲೈಫ್ ಸ್ಟೈಲ್ ಬಗ್ಗೆನೂ ಮಾತಾಡ್ತಾ ಇದೀವಿ. ಸಖತ್ ಫನ್ ಕೂಡ ಮಾಡಿದೀವಿ. ಅವರ ಸಿನಿಮಾ ಜರ್ನಿ, ಕಥೆ, ಆರೋಗ್ಯದ ಗುಟ್ಟು ಎಲ್ಲವೂ ಕೂಡ ಈ ಎಪಿಸೋಡ್ ನಲ್ಲಿದೆ. ಕೇವಲ ಅಡಿಗೆ ಮಾತ್ರ ಮಾಡ್ತಾರೆ ಅನ್ಕೋಬೇಡಿ, ಅವರ ಹಿಸ್ಟ್ರಿ ಕೂಡ ಸ್ವಲ್ಪ ಇದ್ರಲ್ಲಿ ಮಾತಾಡಿದ್ದಾರೆ. ಸೊ ಮಿಸ್ ಮಾಡದೆ ನೋಡಿ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಭೀಮಸೇನ ನಳ ಮಹಾರಾಜ ಗಂಡಸರಲ್ಲವೇ ಅಂದರೆ ಅವ್ರು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಎಲ್ಲೇ ದೊಡ್ಡ ಕಡೆ ಹೋದರೂ ಕೂಡ ನೀವು ಗಂಡಸರು ಅಡುಗೆ ಮಾಡ್ತಾರಂತೆ. ಬಟ್ ಇವತ್ತು ನಮ್ಮ ಈ ಮಾಯೆ ಕಿಚನ್ ಅಂತ ಸ್ಪೆಷಲ್ ಕಿಚನ್. ಈ ಕಿಚನಲ್ಲಿ ಯಾರು ಅಡುಗೆ ಮಾಡ್ತಿದ್ದಾರೆ ಗೊತ್ತಾ? ನೀವು ಅವ್ರ ಮುಖ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಅವ್ರ ಬಳಿನೇ ಕರ್ಕೊಂಡು ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ ಅಮ್ಮ, ವೆಲ್ಕಮ್. ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಕರಿ ಸುಬ್ಬು ಸರ್ ಇವತ್ತು ಅಡುಗೆ ಮಾಡ್ತಿದ್ದಾರೆ. ಸರ್ ಏನು ಸ್ಪೆಷಲ್ ಏನಿಲ್ಲಮ್ಮ, ನಥಿಂಗ್. ನಂಗೆ ಅಡುಗೆ ಮಾಡೋಕ್ಕೆ ಬರಲ್ಲ. ಈ ತೋಟ ಮಾಡಿದ್ಮೇಲೆ ಟೀ ಮಾಡೋದು ಕಲ್ತ್ಕೊಂಡಿದ್ದೀನಿ, ಒಂದು ಮ್ಯಾಗಿ ಮಾಡೋದು ಕಲ್ತ್ಕೊಂಡಿದ್ದೀನಿ. ಓಕೆ. ಸೊ ಈಗ ನೀವಿಬ್ಬರು ಬಂದಿದ್ದೀರಲ್ಲ ಬೆಂಗಳೂರಿಂದ, ಇಲ್ಲಿ ಹತ್ತಿರ ಯಾವುದು ಹೋಟ್ಲ್ ಇಲ್ಲ, ತಿನ್ನೋದಕ್ಕೆ ಏನು ಇಲ್ಲ. ಅದಕ್ಕೆ ಒಂದು ಚಿತ್ರಾನ್ನ ಆದರೂ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಟೈಮ್ ಲೈಫಲ್ಲಿ ಪ್ರಯತ್ನ ಪಡ್ತಾ ಇದ್ದೀನಿ. ನನಗೆ ಫಸ್ಟ್ ಟೈಮ್ ನಮಗೋಸ್ಕರ ಚಿತ್ರಾನ್ನ ಮಾಡ್ತಿದ್ದಾರೆ ನೋಡಿ. ಯೋಚನೆ ಮಾಡಿದೆ ಏನೇನು ಮಾಡ್ಬೋದು ಅಂತ. ಸೊ ಅನ್ನಕ್ಕೆ ನಮ್ಮ ಹುಡುಗ ತೊಳೆದಿಟ್ಟ, ನಮ್ಮ ಆನಂದ. ಸೊ ಕಡಲೆಕಾಯಿ ಬೀಜ ನನ್ನ ಹೆಂಡತಿ ಹತ್ರ ಕೇಳ್ಕೊಂಬಂದೆ ಹೇಗಮ್ಮ ಮಾಡೋದು ಅಂತ. ಸೊ ಫಸ್ಟ್ ಟೈಮ್ ಪ್ರಯತ್ನ ಪಡ್ತಾ ಇದ್ದೀನಿ. ಕಡಲೆಕಾಯಿ ಬೀಜ ಫಸ್ಟ್ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ನೋಡೋಣ ಹೇಗಾಗುತ್ತೆ ಅಂತ. ತಿಂದು ನೀವು ಬೈದು ಹೋಗ್ತಿರೋ ಹೊಗಳು ಹೋಗ್ತಿರೋ ಗೊತ್ತಿಲ್ಲ. ನಾನು ಕ್ಲೀನ್ ಮಾಡೋದು ಏನು ಬೇಕಾದ್ರೂ ಮಾಡ್ಬಿಡ್ತೀನಿ. ಒಂದು ರಾಶಿ ಪಾತ್ರೆಗಳು, ಎಂಜಿಲ್ ಪಾತ್ರೆ ಹಾಕಿದ್ರೆ ತೊಳೆದು ಬಿಡ್ತೀನಿ. ತೊಳಿತೀರಾ ಪಾತ್ರೆ ಎಲ್ಲ? ತೊಳಿತೀನಿ. ಮನೇಲಿ ಕಾಫಿ ಬಿಸಿ ಮಾಡ್ಕೊಂಡ್ರೆ ಬರಲ್ಲ. ಅದು ಇಲ್ಲಿ ಬಂದಮೇಲೆ ಕೆಲಸದವ್ರಿಗೆ ಟೀ ಮಾಡ್ಕೊಡೋದಕ್ಕೆ ಪ್ರತಿ ಸತಿ ಹೋಟ್ಲಿಗೆ ಹೋಗಿ ತರೋಕ್ಕಾಗಲ್ಲ. 10 ಕಿಲೋಮೀಟ್ರ್ ಹೋಗ್ಬೇಕಾಗುತ್ತೆ. ಇಲ್ಲಿ ಯಾವುದೂ ಹತ್ತಿರ ಹೋಟ್ಲಿಲ್ಲ ಅಂದ್ಬಿಟ್ಟು ನಾನು ಅವ್ರಿಗೆ ಟೀ ಮಾಡೋಕ್ಕೆ ಶುರು ಮಾಡಿದೆ. ಸೊ ಹೀಗಾಗಿ ಅವ್ರಿಗೆ ಟೀ ಮಾಡೋದು ಕಲ್ತಿದ್ದೀನಿ. ಭಾಳ ಚೆನ್ನಾಗಿರುತ್ತೆ ನಾನು ಮಾಡೋ ಟೀ. ನಿಮಗೆ ಸಾಯಂಕಾಲ ಮಾಡಿಕೊಡ್ತೀನಿ ಹೋಗೋವಾಗ. ಈಗ ಚಿತ್ರಾನ್ನಕ್ಕೆ ಪ್ರಿಪ್ರೇಷನ್. ಫಸ್ಟ್ ಕಡಲೆಕಾಯಿ ಬೀಜ ಹುರ್ಕೊಳ್ತಾ ಇದ್ದೀನಿ ಎಣ್ಣೆನಲ್ಲಿ. ನಮ್ಮ ಆಡಿಯನ್ಸ್ಗೂ ಹೇಳೋಣ, ಫಸ್ಟ್ ಬಾಣಲೆಗೆ ಎಣ್ಣೆ ಹಾಕಬೇಕು, ಅದಕ್ಕೆ ಕಡಲೆ ಬೀಜ ಹಾಕಬೇಕು. ಕೆಂಪಗಾಗೋರು ಹುರ್ಕೋಬೇಕು. ನೋಡಿ ಕೆಂಪಗಾಯ್ತು. ಬಹುಶಃ ಲಾಸ್ಟ್ ಟೈಮ್ ಏನೋ ಮಾಡಕ್ಕೆ ಹೋಗಿ ಸೀರಿಸ್ಬಿಟ್ಟಿದ್ದೆ ನಾನು. ಇವಾಗ ಹಂಗಾಗಲ್ಲ. ಈಗ ಹಂಗಾಗಲ್ಲ, ಯಾಕೆಂದ್ರೆ ಹೆಣ್ಮಗು ಪಕ್ಕದಲ್ಲಿ ಇದೆಯಲ್ಲ. ಪರ್ಫೆಕ್ಟ್. ಹಿಂಗಾಗಿ ಹೇಳ್ಕೊಡ್ತೀಯ ನನ್ನ ಮಿಸ್ಟೇಕ್. ನಿನಗೆ ಬರುತ್ತಮ್ಮ? ಬರುತ್ತೆ. ನಿಮಗೆ ಬರುತ್ತಾ ಚಿತ್ರಾನ್ನ ಮಾಡೋದಕ್ಕೆ? ಅಡುಗೆ ಮಾಡೋಕ್ಕೆಲ್ಲ ಬರುತ್ತಾ? ಬರುತ್ತೆ. ಅಂದ್ರೆ ನನಗೆ ಮಾಡಿಸ್ಕೋಬೋದಾಗಿತ್ತಲ್ಲ. ಅದೇ ಗೆಸ್ಟ್ಗಳ ಹತ್ರ ಹೆಲ್ಪ್ ಮಾಡ್ತೀನಿ ನೋಡಿ. ಈಗ ಗೆಸ್ಟ್ಗಳ ಹತ್ರ ಮಾಡಿಸೋದು ಚೆನ್ನಾಗಿರಲ್ಲ ಅಂತ. ನಿಮ್ಗೆ ಯಾವ್ದು ಇಷ್ಟ? ನಿಮ್ ಹೆಂಡತಿ ಮಾಡೋ ಅಡುಗೆ ಇಷ್ಟನಾ, ಸೆಟ್ ಊಟ ಇಷ್ಟನಾ, ಹೋಟೆಲ್ ಊಟ ಇಷ್ಟನಾ? ನನಗೆ ಹೋಟ್ಲು ಇಷ್ಟ ಇಲ್ಲ, ನನ್ನ ಹೆಂಡತಿ ಮಾಡೋ ಅಡುಗೆನೆ. ಹೆಂಡತಿ ಮಾಡೋ ಅಡುಗೆ ಇಷ್ಟ. ಅದ್ರಲ್ಲಿ ಯಾವ್ದು ತುಂಬಾ ಫೇವ್ರೇಟ್? ನನ್ನ ಮಗಳು ಮತ್ತೆ ನನ್ನ ಸೊಸೆ, 3 ಜನ. ಮನೆ ಅಡುಗೆ ಅಂದ್ರೆ ಮನೆ ಅಡುಗೆ ಆಯ್ತು. ಹೋಟ್ಲ್ ಕಡಿಮೆನೆ, ತುಂಬಾ ಕಮ್ಮಿ. ಮೊದಲು ಒಂದ್ಸಲ ಆಗೋಗಿದೆ ನನ್ನ ಲೈಫ್ ಪೂರ್ತಿ ಹೋಟ್ಲು, ಶೂಟಿಂಗು ತಿಂದು. ಈಗ ಹೋಟ್ಲ್ ಅಂದ್ರೆ ಬೇಜಾರಾಗುತ್ತೆ. ವಿಧಿನೇ ಇಲ್ಲ ಅಂದ್ರೆ ಅವಾಗ ಹೋಟ್ಲಿಗೆ ಹೋಗ್ತೀವಿ. ಅದು ಸೆಲೆಕ್ಟೆಡ್ ಹೋಟೆಲ್? ಹೌದು, ಸೆಲೆಕ್ಟೆಡ್. ನಾವು ಎಲ್ಲ ಹೋಟ್ಲಿಗೆ ಹೋಗಿ ತಿನ್ನಲ್ಲಮ್ಮ. ಬಟ್ ಹೇಗಿದ್ರು ತಿನ್ಬಿಡ್ತೀನಿ. ಬಟ್ ಏನು ಅಂದ್ರೆ ತಿಂದೇ ಬೇಕಾದ್ರೆ ಇದ್ದು ಬಿಡ್ತೀನಿ. 1-2 ಬಾಳೆಹಣ್ಣು ತಿನ್ಕೊಂಡು ಊಟ ಮಾಡಿದಿರಾ ಇದ್ದು ಬಿಡ್ತೀನಿ ಅಷ್ಟೇ. ಈಗ ನೆಕ್ಸ್ಟ್ ಇದು ಒಟ್ಟಿಗೆ ಹಾಕ್ಬೇಕು ಅನ್ಸುತ್ತಲ್ಲ. ಇಲ್ಲ ಇದನ್ನ ಮೊದಲು ಹಾಕ್ಬೇಕು. ನೋಡಿದ್ಯಾ, ಹೆಂಗಸ್ರು ಇರ್ಬೇಕು ಅನ್ನೋದು ಇದಕ್ಕೇನೆ. ನನಗೂ ಖುಷಿ ಆಯ್ತು. ನನಗೂ ಗೊತ್ತಿದೆಯಲ್ಲ ಏನ್ ಹಾಕ್ಬೇಕು ಅಂತ ಗೊತ್ತಿದೆಯಲ್ಲ ನನಗೆ. ಸಾಸಿವೆ ಆಮೇಲೆ ಹೇಳಿ ಕಳ್ಸಿದ್ದು ನನ್ನ ಹೆಂಡತಿ, ಮರ್ತೋದೆ ನಾನು. ಅದೇ ಅದು ಸ್ವಲ್ಪ ಪಟ ಅಂತ ಅಂದ ತಕ್ಷಣ ಪಟ ಅನ್ಬಿಡುತ್ತೆ, ಫಾಸ್ಟ್ ಅಂದ್ಬಿಡುತ್ತೆ. ಎಣ್ಣೆ ಕಾದ್ಬಿಟ್ಟಿದೆ. ಹೌದು, ನಾವು ಇದನ್ನು ಫ್ಲೇಮು ಜಾಸ್ತಿ ಇಟ್ಟಿದೀವಲ್ಲ. ಹೌದು. ಏನೆಲ್ಲ ಹೇಳಿ ಕಳ್ಸಿದ್ರು, ಏನೆಲ್ಲ ಹಾಕ್ಬೇಕು ಅಂತ? ಅದೇ ಫಸ್ಟ್ ಕಡಲೆಕಾಯಿ ಬೀಜ ಎಣ್ಣೆಲಿ ಹುರ್ಕೋ. ಆಮೇಲೆ ಮರ್ತು ಬಿಟ್ಟಿದ್ದೆ, ಅದನ್ನ ಹಾಕಕ್ ಹೋಗಿದ್ದೆ. ಈಗ ನಾನು ಈರುಳ್ಳಿ ಬೇಯಿಸ್ಕೋಬೇಕು ಅನ್ಕೊಂಡು, ಈರುಳ್ಳಿ ಫ್ರೈ ಮಾಡ್ಕೋಬೇಕು ಅನ್ಕೊಂಡಿದ್ದೆ. ಇಲ್ಲ ಕಡಲೆಬೇಳೆ ಉದ್ದಿನಬೇಳೆ ಮಾಡ್ಕೊ ಅಂತ ಹೇಳಿದ್ರು. ಸಾಕನ್ಸುತ್ತಲ್ಲ ಇದು? ಕರಿಬೇವು ಹಾಕೋಣ. ಕರಿಬೇವು ಹಾಕಿ. ಈಗ ಕರಿಬೇವು ಗರ್ಗರಿ ಪೂರ್ತಿ ನನ್ನ ಅಡಿಗೆ ಅಲ್ಲ ಇದು. ಇಬ್ರು ಸೇರಿ ಅಡಿಗೆ ಮಾಡ್ತೀವಿ. ಸಮೀಕ್ಷಾ ಅಡಿಗೆ ಇದು. ನಾನು ಸುಮ್ಮನೆ ತಿರುಗಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಈಗ ಹೇಳ್ಕೊಡ್ತಾ ಇರೋದು ನೀನು ನನಗೆ. ಇಲ್ಲ, ನೀವೇ ಮಾಡ್ತಿದ್ದೀರಾ. ಇದು ಮೆಣಸು ಹಾಕೋಣಲ್ಲ? ಮೆಣಸು ಹಾಕು. ಖಾರ ಬರಬೇಕಲ್ಲ? ಖಾರ ಬರಬೇಕು ಒಟ್ಟೊಟ್ಟಿಗೆ. ಎಣ್ಣೆಲ್ಲ ಅದು ಮಿಕ್ಸ್ ಆದ್ರೆ. ಇಲ್ಲಿ ಬೆಳೆದಿದ್ದು ಮೆಣಸು, ಇದು ಅಂಗಡಿಯಿಂದ ತಂದಿಲ್ಲ. ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಕರಿಬೇವು ಇಲ್ಲಿಂದಾನೇ ತಂದಿರೋದು, ಇಲ್ಲೇ ಫಾರ್ಮಲ್ ಬೆಳೆದಿರೋದು. ಮೆಣಸು ಇಲ್ಲೇ ಫಾರ್ಮಲ್ ಬೆಳೆದಿರೋದು. ಆಮೇಲೆ ಏನೆಲ್ಲ ಇದೆ ಇಲ್ಲೇ ಫಾರ್ಮಲಿ. ನೆಲ್ಲಿಕಾಯಿ ಜ್ಯೂಸ್ ಮಾಡ್ತಾರೆ, ಅದು ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ. ಆಮೇಲೆ ಸೆಟ್ ಊಟದಲ್ಲಿ ಏನೆಲ್ಲ ಊಟ ಇರ್ತಿತ್ತು ಸರ್ ನಿಮ್ಮ ಶೂಟಿಂಗ್ ಟೈಮಲ್ಲಿ? ನಂಗೆ ಅದೊಂದು ಕ್ಯೂರಿಯಾಸಿಟಿ. ಈಗ ಶೂಟಿಂಗ್ ಟೈಮ್ನಲ್ಲಿ ವೆಜ್ಜು, ನಾನ್ ವೆಜ್ಜು ಎಲ್ಲ ಇರುತ್ತಮ್ಮ. ಸಿನಿಮಾಗಳಲ್ಲಿ ಮಾಮೂಲಿ ಚಪಾತಿ, ಮುದ್ದೆ ಈಗೆಲ್ಲ ಬರುತ್ತೆ.
ಐಟಮ್ಸ್ 2-3 ಐಟಮ್ ಇರುತ್ತೆ. ಬಟ್ ಸೀರಿಯಲ್ಗಳಲ್ಲಿ ಅಷ್ಟಿರಲ್ಲ, ಬಜೆಟ್ ಕಮ್ಮಿ ಇರುತ್ತಲ್ಲ. ಓಕೆ. ಈಗ ಅಲ್ಲಿ ಒಂದು ಮುದ್ದೆ ಇರುತ್ತೆ, ಚಪಾತಿ ಇರುತ್ತೆ, ಅಲ್ಲೂ ಚೆನ್ನಾಗೇ ಇರುತ್ತೆ, ಸೀರಿಯಲಲ್ಲೂ ಚೆನ್ನಾಗಿರುತ್ತೆ ಊಟ. ಈರುಳ್ಳಿ ಹಾಕೋಣಲ್ಲ? ಈಗ ಈರುಳ್ಳಿ ಹಾಕು, ಕೊತ್ತಂಬರಿ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಲಾಸ್ಟ್. ಅದು ಗೊತ್ತು. ನಿಂಬೆಹಣ್ಣು ಕಟ್ ಮಾಡ್ಕೊಡಪ್ಪ. ಓ, ಕಡಲೆ ಇವಾಗಲೇ ಹಾಕ್ಬೇಕಿತ್ತ ನಾನು? ಇಲ್ಲ ಲಾಸ್ಟಲ್ಲಿ ಹಾಕೋಣ. ಲಾಸ್ಟಲ್ಲಿ ಫ್ರೈ ಮಾಡಿದ್ವಿ. ನಾನು ಅದೊಂದು ಗೊತ್ತು ನಮ್ಮ ಮನೇಲಿ ಮೆತ್ತಗಾಗೋಗ್ಬಿಡುತ್ತೆ ಅಂತ. ಹೌದು. ಈಗ ಈರುಳ್ಳಿ ಫ್ರೈ ಆಗಬೇಕು. ಮಾಡ್ಲಾ ಸರ್ ನಾನು? ಬೇಡ ನಾನೇ ಮಾಡ್ತೀನಿ. ಅವಾಗ ನೀನು ಅಡುಗೆ ಮಾಡ್ದಂಗೆ ಆಗಲ್ಲ. ಹೌದು, ನೀವು ಅಡುಗೆ ಮಾಡ್ದಂಗೆ. ನಾನು ಅಡುಗೆ ಮಾಡ್ದಂಗೆ ಆಗುತ್ತಲ್ಲ. ನಿಮ್ಮ ಫೇವ್ರೆಟ್ ಫುಡ್ ಯಾವ್ದು ಸರ್ ಮನೇಲಿ? ಈಗ ನೀವು ಹೇಳ್ಸ್ಕೊಂಡು ತಿನ್ನೋದು? ದೋಸೆ ಚಟ್ನಿ, ಇಡ್ಲಿ ಚಟ್ನಿ. ನಮ್ಮ ಮನೇಲಿ ಒಂಥರ ಆಂಧ್ರ ಸ್ಟೈಲ್ ಚಟ್ನಿ ಮಾಡ್ತಾರೆ ನಮ್ಮ ವೈಫು. ನಾನು ತಿನ್ನೋದು ಹೇಗೆ ಅಂದರೆ ನೋಡಿ, ಈ ಪ್ಲೇಟ್ ಇದೆಯಲ್ಲ, ಸುತ್ತಲೂ ಇಡ್ಲಿ ಜೋಡಿಸ್ಬಿಡ್ತೀನಿ, ಮಧ್ಯದಲ್ಲಿ ಫುಲ್ಲು ಚಟ್ನಿ ಹಾಕ್ತೀನಿ, ಒಂಥರ ಹರಿಯೋ ಥರ. ಅದ್ರ ಮೇಲೆ ತುಪ್ಪ ಸುರಿದು ಬಿಡ್ತೀನಿ. ಆಯಿಲ್ ಸಾಕ? ಇನ್ನೂ ಸ್ವಲ್ಪ ಆಯಿಲ್ ಹಾಕ್ಬೇಕಮ್ಮ. ನೋಡಿದ್ಯಾ, ನಿನ್ನ ಸಹಕಾರದಿಂದ ಚಿತ್ರಾನ್ನ ಮಾಡೋದು ಕಲ್ತಿದ್ದೀನಿ. ಆಯಿಲ್ ಹುಡುಗಿರು ಹೇಳ್ತಾರೆ ಸ್ವಲ್ಪ ಕಡಿಮೆನೆ ಹಾಕಿ ಅಂತ, ಡಯಟ್ ಎಲ್ಲ ಮಾಡ್ತಿರೋರಿಗೆ. ನೀವು ಮಾಡ್ತೀರಾ? ನಮ್ಗೆ ಯಾವ ಡಯಟ್ ಅಮ್ಮ, ವಯಸ್ಸಾಯ್ತು ನಿನ್ನ. ಸರ್ ನೀವು ಆ ಥರ ಎಲ್ಲ ನಿಮ್ಮ ವಯಸ್ಸಿನ ಕಾಲದಲ್ಲಿ ಡಯಟು, ಜಿಮ್ ಆ ಥರ ಎಲ್ಲ ಮಾಡಿದ್ದೆ. ಅವಾಗೆಲ್ಲ ಜಿಮ್ ಇರಲಿಲ್ಲ, ಗರಡಿ ಮನೆಗಳಿರ್ತಿತ್ತು. ಗರಡಿ ಮನೆ ಹೇಗೆ ಅಂದರೆ? ಗರಡಿ ಅದೇ ಕೆಮ್ಮಣ್ಣು, ಕುಸ್ತಿ ಆಡೋದು ಅಂತ ಕಡೆ ಹೋಗಿ ಅಲ್ಲಿ 1-2-3 ಇನ್ಸ್ಟ್ರೂಮೆಂಟ್ ಇರ್ತಿತ್ತು. ಇವಾಗಿನ ಥರ AC ಹೈಫೈ ಜಿಮ್ಗಳೆಲ್ಲ ಆಗಿಲ್ಲ. ಅಲ್ಲ ಸರ್, ಬೆವರೋದಿಕ್ಕೆ ಅಂತಾನೆ ಜಿಮ್ ಇರೋದು. ಈಗ ಬೆವರದೇ ಇರೋ ಥರ AC-ನಲ್ಲಿ ಕೆಲಸ ಮಾಡೋದು. ಈಗಿರೋ ಜಿಮ್ಗಳೆಲ್ಲ ಎಲ್ಲಿ ಬೆವರ್ತೀರಮ್ಮ ನೀವು? ಈಗ ಜಿಮ್ಗೆ ಹೋಗ್ತೀಯ ನೀನು, ನಿನ್ನ ಬಾಡಿ ಮೇಂಟೈನ್ ಮಾಡಬೇಕು ಅಂತ. ಹೌದು. ನಾನು ಆ ರೀತಿ ಜಿಮ್ಗೆ ಹೋಗಿದ್ದು ಕಡಿಮೆನೆ. ನಾನು ಭಾಳ ಚಿಕ್ಕಂದಿಂದ ಭಾಳ ಕಷ್ಟಪಟ್ಟು ಮೇಂಟೈನ್ ಮಾಡಿ ನಾನು ಸ್ವತಃ ನನ್ನ ಎಕ್ಸಸೈಸು, ನನ್ನ ವಾಕಿಂಗು, ಇದರಿಂದ ನಾನು ಬಾಡಿ ಕಂಟ್ರೋಲ್ ಮಾಡ್ಕೊಳ್ತಿದ್ದೆ ಹೊರತು ನಾನು ಜಿಮ್ಗೆಲ್ಲ ಯಾವತ್ತೂ ಹೋಗಿಲ್ಲ. ಇವತ್ತೆಲ್ಲ ಹೈಫೈ ಜಿಮ್ಗಳು AC. ಹೌದು ಅಲ್ವಾ? ಬೆವರು ಸುರಿಬೇಕು ಚೆನ್ನಾಗಿ, ಬೆವರು ಸುರಿಸಲ್ಲ. ಅಲ್ಲಿ ಹೋಗ್ಬಿಟ್ಟು ಬೆವರು ಸುರಿಸ್ತಾರೆ, ಅದು ಇಮಿಡಿಯೇಟ್ ಹೇಳ್ಕೊಳ್ತಾ ಇರುತ್ತೆ. ಮನೆಗೆ ಬಂದ ತಕ್ಷಣ ಏನೋ ಒಂದು ತಿಂತಾರೆ ಡಯಟ್ ಫುಡ್ ಅಂತ, ಸೊ ಆರೋಗ್ಯ ಕೆಡುತ್ತೆ. ಸೊ ಇವತ್ತಿನ ಥರ ಎಲ್ಲ ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಇವತ್ತು ಜಿಮ್ ಮಾಡೋದು. ನಾವು ಕಲ್ಲು ಬಂಡೆ ಎತ್ತುತ್ತಾ ಇದ್ವಿ ಹೋಗ್ಬಿಟ್ಟು. ಹೌದು, ನಾವು ಅದೇ ಬಂಡೆಗಳು ಎತ್ತಾಕೋದು. ಗರಡಿ ಮನೆಗಳಲ್ಲಿ ಕಲ್ಲು ಗುಂಡುಗಳು ಇರ್ತಿತ್ತು, ಅಲ್ಲಿರ್ತಿತ್ತು. ಕೆಂಪಣ್ಣನ ಗರಡಿ. ಮತ್ತೆ ಅವರು ಆಮೇಲೆ ಅದನ್ನ ಜಿಮ್ ಮಾಡಿದ್ರು 50 ಫೀಟ್ ರೋಡಲ್ಲಿ. ಅದರಲ್ಲಿ ಹೋಗ್ತಿದ್ವಿ ನಾವು. ಆವಾಗ ನಮ್ಮ ಸಹಪಾಠಿಗಳು ತುಂಬಾ ಜನ ಇರ್ತಿದ್ರು. ಇವಾಗ ಅಗ್ನಿಶೀಧರಲ್ಲಿ ಬರೋರು ತುಂಬಾ ಜನ ಬರೋರು ಅವಾಗ. ಹೌದೌದು. ಅವಾಗ ಇದೇ ಸೇಮ್ ಟ್ರೆಂಡ್ ಇತ್ತು ಸರ್. ಈಗ ಜಿಮ್ ಹೋಗೋದು ಅದೆಲ್ಲ ಟ್ರೆಂಡ್ ಇತ್ತು, ಇಲ್ಲ ಅಂತಿಲ್ಲ. ಬಟ್ ಇವತ್ತಿನ ತರ ಹೈಫೈ ಜಿಮ್ಗಳಿಲ್ಲ ಅಷ್ಟೇ. ತುಂಬಾ ಒಂದು ಲಿಮಿಟೆಡ್. ಇನ್ನೂ ಬರ್ಬೇಕಾ ಕೆಂಪು? ಸಾಕು ಸರ್, ಸಾಕು. ಇನ್ನೇನು ಫ್ರೈ ಆಗುತ್ತೆ. ನಾವು ನೆಕ್ಸ್ಟ್ ಏನು ಅನ್ನಕ್ಕೆ ಇದನ್ನ ಹಾಕ್ಬೋಣ, ಕಡಲೆಕಾಯಿ ಬೀಜನ ಹಾಕೋದು. ಹೌದು, ಎಸ್, ಹಾಕ್ಬೋಣ. ಇವಾಗ ಇದಕ್ಕೆ ಅನ್ನ ಒಂದು ಪಾತ್ರೆ ತಗೊಳಪ್ಪ ಆನಂದ. ರೈಸ್ ಹಾಕೋಣ. ಅರ್ಶಿನ ಈಗ ಹಾಕಲ್ಲ, ಆಮೇಲೆ ಹಾಕೋಣ. ಅನ್ನಕ್ಕೆ ಹಾಕೋಣ. ಈಗಲೇ ಹಾಕೋದು ಆಮೇಲೆ? ಇಲ್ಲ, ಆಮೇಲೆ ಹಾಕೋಣ. ನಾವು ಅದನ್ನ ನನ್ನ ವೈಫ್ ಹೇಳಿ ಕಳಿಸಿದ್ದಾಳೆ. ನೋಡಿ, ನಾವು 3 ಜನ ಸೇರಿ ಅಡಿಗೆ ಮಾಡ್ತಿರೋದು ಇವಾಗ. ನಮ್ಮ ವೈಫ್ ಹೇಳಿ ಕಳಿಸಿದ್ದಾರೆ, ಅರ್ಶಿನ ಆಮೇಲೆ ಹಾಕ್ಬೇಡ ಇದಕ್ಕೆ, ಅನ್ನಕ್ಕೆ ಕಲಸೋವಾಗ ಹಾಕೋ ಅರ್ಶಿನ ಒಂದೆರಡು ಚಿಟಿಕೆ. ನಿಂಬೆಹಣ್ಣು ಅನ್ನಕ್ಕೆ ಹಾಕ್ಬೇಕಲ್ಲ. ಇಲ್ಲೇ ಇದೆ, ರೆಡಿ ಇದೆಯಾ? ಇದು ಅನ್ನಕ್ಕೆ ಹಾಕೋದು, ಇದಕ್ಕೆ ಹಾಕೋದಾ? ಯಾವ್ದಕ್ಕೆ ಹಾಕೋದು? ಇದಕ್ಕೆ ಹಾಕೋದು. ನೋಡಿದ್ಯಾ? ಅದನ್ನು ಅವನು ಇದಕ್ಕೆ ತಗೋಬೇಕೀಗ. ಎಷ್ಟು ನಿಂಬೆಹಣ್ಣು ಹಿಂಡಿದ್ಯಪ್ಪ? 4 ಜನ ಅಡಿಗೆ ಮಾಡ್ತಿದೀವಿ ಈಗ. 4 ಜನ. ಸೊ ಚತುರ್ಥ ಅಡಿಗೆ ಇದು. ಚತುರ್ಥ ಅಡಿಗೆ. ಹೌದು, ಒಬ್ರು ಇಲ್ಲ ಇಲ್ಲಿ, ಅವ್ರ ಮನೆಯಿಂದನೇ ಮನೆಯಿಂದ ಹೇಳ್ತಿದ್ದಾರೆ. ಈಗೆಲ್ಲ ಯೂಟ್ಯೂಬಲ್ಲಿ ಬಂದ್ಬಿಟ್ಟಿದೆಯಲ್ಲಮ್ಮ, ಎಲ್ಲ ತಿಳ್ಕೊಂಡು ಅಡಿಕೆ ಯೂಟ್ಯೂಬ್ ಇಟ್ಕೊಂಡು ಆನ್ ಮಾಡಿ ಇಟ್ಕೊಂಡ್ರೆ ಮೊಬೈಲಲ್ಲಿ. ಬಟ್ ಸರ್ ಅದೊಂದು ಗೊತ್ತಾ ನಿಮ್ಗೆ, ನೆಟ್ವರ್ಕ್ ಹೋಗ್ಬಿಟ್ರೆ? ನೆಟ್ವರ್ಕ್ ನಮ್ಮಲ್ಲಿ ವೈಫೈ ಇದೆ ಅಮ್ಮ, ಬಟ್ ಅದನ್ನೂ ಮಾಡಕ್ ಬರಲ್ಲ ನಂಗೆ. ಮಾಡಲ್ಲ ನಾನು, ಸೋಂಬೇರಿ ಅಂತ ಹೇಳ್ತೀನಲ್ಲ. ಬಟ್ ಇವತ್ತು ಅಡಿಗೆ ಮಾಡ್ತಿದ್ದೀರಲ್ಲ, ಅದು ಇವತ್ತು ಮಾಡ್ತಾ ಇದ್ದೀನಿ. ನಮ್ಗೆ ಎಷ್ಟು ಬಂದಿದ್ದೀರಲ್ಲಮ್ಮ, ಏನು ಇವಾಗ ಊಟ ತಂದು ಕೊಡೋದು ಏನು ನಿಮಗೆ ಗೊತ್ತಿಲ್ಲ. ಗಣೇಶ್ ಕಾಸರಗೋಡು ಕೋಪ ಮಾಡ್ಕೊಡ್ತಾರೆ. ಅವ್ರಿಗೆ 2 ಸತಿ ಬಂದಾಗ ಅವ್ರಿಗೆ ಹೋಟ್ಲಿಂದಾನೆ ತಂದು ಕೊಟ್ಟಿದ್ದೆ. ಹೌದಾ? ಈಗ ಅವರು ಈ ವಿಡಿಯೋ ನೋಡಿದ್ರೆ ಪಾಪ ರೇಗಿಸ್ತಾರೆ, ಹೆಣ್ಮಕ್ಳಿಗಾರ ಅಡಿಗೆ ಮಾಡ್ಕೊಟ್ಟಿದ್ದೆ ಸುಬ್ಬು ಅಂತ. ನೋಡೋಣ ಅವ್ರದ್ದು ಕಮೆಂಟ್ ಬರುತ್ತಾ ಇಲ್ವಾ ನೋಡೋಣ ಇವಾಗ ನಮ್ಮ ವಿಡಿಯೋಗೆ. ನಾನಂತೂ ಕ್ಯೂರಿಯಸ್ ಆಗಿದ್ದೀನಿ. ರೈಸ್ ಕೊಡು. ಎಸ್, ರೈಸ್ ಹಾಕಿ ಚಿತ್ರಾನ್ನ ರೆಡಿ ಮಾಡೋದು. ಬಟ್ ಆವಾಗ ಎಲ್ಲ ಹೀಗೆ ಇತ್ತ, ಇದೇ ಫುಡ್ ತಿನ್ಬೇಕು, ಹಿಂಗೆ ಫುಡ್ ತಿನ್ಬೇಕು? ನಮ್ಗೆ ಚಿಕ್ಕಂದಿಂದನು ಚಿತ್ರಾನ್ನ ಜೊತೆಗೆ ಹೀರೆಕಾಯಿ ಬಜ್ಜಿ ಚಟ್ನಿ ಅಂದ್ರೆ ಬಹಳ ಪ್ರಾಣ. ಚಿತ್ರಾನ್ನ ಜೊತೆಗೆ ನಮ್ಮ ಮನೇಲಿ ಮಾಡ್ತಾರೆ ಅವಾಗ ಹೀರೆಕಾಯಿ ಬಜ್ಜಿ. ಅದು ಒಂದು ಇಷ್ಟು ಬಜ್ಜಿ ತಿನ್ಬಿಡ್ತೀನಿ. ಚಿತ್ರಾನ್ನ ಎಷ್ಟು ತಿಂತೀವೋ ಅಷ್ಟು ಬಜ್ಜಿ ತಿನ್ಬಿಡ್ತೀನಿ. ಅಷ್ಟು ಬಜ್ಜಿ? ಚಿತ್ರಾನ್ನ ಹೀರೆಕಾಯಿ ಬಜ್ಜಿ ಎಲ್ಲ ಕಾಲ ಬಂದ್ ಮಾಡ್ತೀವಲ್ಲ. ಈಗಂತೂ ತುಂಬಾ ಜನ ಈ ತರ ಹೆಲ್ತ್ ಕಾನ್ಶಿಯಸ್ ಜಾಸ್ತಿ, ರೋಗಗಳು ಜಾಸ್ತಿ. ಹೌದು. ಆಮೇಲೆ ದುಡಿಯೋದೆಲ್ಲ ತಿನ್ನೋದು ಕಡಿಮೆ ಮಾಡ್ತಾರೆ.
ಅಷ್ಟು ನಾವು ಬರ್ನ್ ಮಾಡಬೇಕು. ಇವಾಗಿನ ಹೇಗಾಗ್ಬಿಟ್ಟಿದೆ ಅಂದರೆ 8 hours 10 hours ಸಾಫ್ಟ್ವೇರು ಎಂಪ್ಲಾಯೀಸ್ ಎಲ್ಲ ಕೂತ್ಕೊಂಡೇ ಕೆಲಸ ಮಾಡ್ತಾ ಇರ್ತಾರೆ. 25-26 ವರ್ಷಕ್ಕೆಲ್ಲ ಸೊಂಟ ನೋವು ಬಂದ್ಬಿಡುತ್ತೆ. ಸೊ ಬರ್ನ್ ಮಾಡ್ತಾ ಇರಬೇಕು. ನಮ್ಗೆ ಅವಕಾಶ ಸಿಕ್ಕಿದಾಗೆಲ್ಲ ವಾಕ್ ಮಾಡ್ತಾ ಇರಬೇಕು, ಅವಕಾಶ ಸಿಕ್ಕಿದಾಗೆಲ್ಲ ಎಕ್ಸಸೈಸ್ ಮಾಡಬೇಕು. ಅರ್ಥ ಆಯ್ತಲ್ಲ? ನಮಗೂ ಟೈಮ್ ಸಿಗಲ್ಲ ಇಲ್ಲ ಒಂದೊಂದ್ಸತಿ. ಅವಕಾಶ ಸಿಕ್ಕಿದಾಗೆಲ್ಲ ಮಾಡಬೇಕು. ಇದಕ್ಕೆ ಈಗ ಮಿಕ್ಸ್ ಮಾಡಬೇಕು. ಇದನ್ನ ನಮ್ಮ ವೈಫ್ ಎಲ್ಲ ಮಾಡೋದು ನೋಡಿದ್ದೀನಿ. ಏನು ಭಾಳ ಈಸಿ ಚಿತ್ರಾನ್ನ ಮಾಡೋದಪ್ಪ. ನನಗೇನು ಭಾಳ ಕಷ್ಟ ಅನ್ಕೊಂಡು ಅಡುಗೆ ಮಾಡೋದು ಕಷ್ಟ ಅನ್ಕೊಂಡಿದ್ದೆ. ಭಾಳ ಈಸಿ ಅಲ್ವಾ? ನೋಡಿ ಇವಾಗ ತುಂಬಾ ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕರಿ ಸುಬ್ಬು ಸರ್. ಯಾಕೆ ಗೊತ್ತಾ, ಅವ್ರು ಅಡಿಗೆ ಮಾಡೋದು ಕಷ್ಟ ಅಂತ ಅನ್ಕೊಂಡಿದ್ರು, ಬಟ್ ಇವಾಗ ಅಡಿಗೆ ಮಾಡೋದು ತುಂಬಾ ಸುಲಭ ಅಂತ. ಇನ್ ಮನೇಲಿ ಇದನ್ನ ಈಗ ಮಾಡಿದಿನಾ, ಇನ್ನು ಮನೆಲ್ಲ ಇದೆ ನನಗೆ ರಿಪೇರಿ. ನಾನೀಗ ಅದನ್ನೇ ಹೇಳೋದಕ್ಕಿದ್ದೆ, ಟ್ಯಾಲೆಂಟ್ ತೋರಿಸ್ಬಿಟ್ರಿ. ತೋರಿಸಿದ್ದೀನಿ, ರಿಪೇರಿ ಇನ್ನಿದೆ ನನಗೆ ಮನೇಲಿ. ನೀವೇ ಮಾಡಿ ಅಂತ ಅಂದ್ಬಿಟ್ರೆ ಅಂತಾರೆ ಖಂಡಿತ ಅಂತಾರೆ, ಇವತ್ತೇ ಅಂತಾರೆ. ಇಷ್ಟು ಹಾಕ್ಬೋದಮ್ಮ, ಆಮೇಲೆ ಉಪ್ಪು ಜಾಸ್ತಿ ಇರ್ತೀನಿ ತಿನ್ನಕ್ಕಾಗಲ್ಲ. ಇನ್ನು ಸ್ವಲ್ಪ ಹಾಕ್ಲಾ? ಬೇಡ ಸಾಕು, ಆಮೇಲೆ ಬೇಕಿದ್ರೆ ಹಾಕೋಬಹುದು. ಎಸ್, ಇವಾಗ ಸರಿಯಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಅದು ಮಾಡ್ತೀನಿ. ಮಣ್ಣು ಸಿಮೆಂಟು ಗಾರೆ ಮಿಕ್ಸ್ ಮಾಡೋ ಅಭ್ಯಾಸ ಇದೆಯಲ್ಲ, ಅದೇ ಥರ ಚಿತ್ರಾನ್ನ ಮಾಡೋದು. ಬಟ್ ನೋಡಿ ಸರ್, ಎಲ್ಲೆಲ್ಲಿ ಕನೆಕ್ಷನ್ಸ್ ಇರುತ್ತೆ ಅಂತ, ಎಲ್ಲವೂ ಒಂದು ಮಿಕ್ಸಿಂಗ್ ಇಸ್ ಸೇಮ್ ಅಲ್ವಮ್ಮ. ಈಗ ಸಮ ಪ್ರಮಾಣದಲ್ಲಿ ಮರಳು ಹಾಕಬೇಕು, ಸಿಮೆಂಟ್ ಹಾಕಬೇಕು, ಜಲ್ಲಿ ಹಾಕಬೇಕು, ಅವಾಗ ಕಾಂಕ್ರೀಟ್ ಆಗುತ್ತೆ. ಬರೀ ಗಾರೆ ಮಿಕ್ಸ್ ಮಾಡೋದಕ್ಕೆ ಏನು ಹಾಕ್ತೀವಿ ನಾವು? ಮರಳು ಮತ್ತು ಸಿಮೆಂಟ್ ಎರಡೇ. ಸೊ ಈಗ ಎಲ್ಲ ಸಮ ಪ್ರಮಾಣದಲ್ಲಿ ಬಿದ್ದರೆ ತಾನೇ ಒಂದು ಅಡುಗೆ ಚೆನ್ನಾಗಾಗೋದು. ಹೌದು, ಕರೆಕ್ಟ್. ಒಂದು ಅಡುಗೆ ಚೆನ್ನಾಗಾಗಬೇಕು ಅಂದರೆ ಎಲ್ಲ ಸಮ ಪ್ರಮಾಣದಲ್ಲಿ ಬೀಳಬೇಕು. ಸಮ ಪ್ರಮಾಣದಲ್ಲಿ ಬಿದ್ದರೆ ಮಾತ್ರ ರುಚಿ ರುಚಿಯಾಗಿರುತ್ತೆ ಅಡುಗೆ ಆಗುತ್ತೆ. ಅಲ್ಲಿ ಇದು ಕೂಡ ಕಾಂಕ್ರೀಟ್ ಕೂಡ ಒಂದು ಏನು ಹೇಳ್ತಾರೆ, ಅದು ಪರ್ಫೆಕ್ಟಾಗಿ ಸೆಟ್ ಆಗಬೇಕು ಅಂದರೆ ಸಮ ಪ್ರಮಾಣದಲ್ಲಿ ಬಿಡಬೇಕು. ನಮ್ಮ ವ್ಯಕ್ತಿತ್ವಕ್ಕೆ ಪ್ರತಿಯೊಂದು ಹತ್ತಿರ ಇರುತ್ತಮ್ಮ, ನಾವು ಅನ್ವಯಿಸ್ಕೋಬೇಕಷ್ಟೇ. ಸರ್, ವ್ಯಕ್ತಿತ್ವ ಅಂತ ನೀವು ಹೇಳಿದಾಗ ನಂಗೊಂದು ಮಾತು ನೆನಪಂತು. 55 ವರ್ಷಗಳ ಒಂದು ಸಿನಿ ಜರ್ನಿ ನಿಮ್ದು, ಅದಕ್ಕಿಂತಲೂ ಹೆಚ್ಚು. 55ನೇ ವರ್ಷ ಇದು. 55ನೇ ವರ್ಷ ನೋಡಿ, ಅದೇ ಖುಷಿ. ಅರ್ಧ ಶತಕ ಚಿತ್ರಾನ್ನದ ಬಣ್ಣ ಬಂತು. ಎಸ್. ನಾನು ಈ ಪ್ರಶ್ನೆ ಕೇಳ್ಬಿಡ್ತೀನಿ ಸರ್ ನಿಮ್ಗೆ. ಇಷ್ಟು ಜರ್ನಿಲಿ ಇಷ್ಟು ಹಂಬಲ್ ಇದ್ದೀರಾ ನೀವು, ಇಷ್ಟು ಸಿಂಪಲ್ ಇದ್ದೀರಾ ನೀವು. ಸ್ವಲ್ಪ ನಿಮ್ಗೆ ಅನ್ಸಲಿಲ್ವಾ ಯಾವತ್ತು ಆಟಿಟ್ಯೂಡ್ ತೋರ್ಸೋಣ, ಆ ಸ್ಟಾರ್ಡಮ್ ಈಗ ಇರುವಂಥದ್ದು ಕೆಲವರಲ್ಲಿ, ಅಂಥದ್ದನ್ನ ತೋರ್ಸೋಣ ಅಂತ? ಈಗ ಅದು ಯಾಕೆ ಬರ್ಬೇಕಮ್ಮ? ಅದೇ ನನಗೆ ವಿಶೇಷ ಅನ್ಸೋದು ಸರ್. ಕೆಲವರೆಲ್ಲ ಹುಟ್ಟಿದಾಗ 2 ಕಾಲು 2 ಕೈ 2 ಕಣ್ಣು 2 ಕಿವಿ ಅದ್ರ ಜೊತೆಗೆ ಹುಟ್ಟಿದ್ದೀನಿ. ಬೆಳೆದ ಮೇಲೆ ನಾವು ಏನೇನೋ ಕೆಲಸಗಳು ಮಾಡ್ಕೊಂಡು ಮೇಲೆ ಬಂದ್ವಿ. ಜನಗಳ ಆಶೀರ್ವಾದ ಆಯಿತು, ಒಬ್ಬ ಕಲಾವಿದ ಆದೆ. ಕಲಾವಿದ ಆಗಿ ಒಂದು ಸೆಲೆಬ್ರಿಟಿ ಆದೆ. ಸೆಲೆಬ್ರಿಟಿ ಆದ್ಮೇಲೆ ನಮ್ಗೇನಾದ್ರು ಬೇರೆ ಎಕ್ಸ್ಟ್ರಾ ಬಂದಿದೆಯಮ್ಮ? ಇಲ್ಲ. ಆದರೆ ಯಾಕೆ ಆಟಿಟ್ಯೂಡ್ ತೋರಿಸ್ಬೇಕು ಅಂದ್ರೆ, ಆಟಿಟ್ಯೂಡ್ ಅಂತಲ್ಲ. ಈಗ ಏನಾಗುತ್ತೆ, ಕೆಲವು ಸ್ಟಾರ್ಡಮ್ ಇರೋವಾಗ ತುಂಬ ಸ್ಟಾರ್ಡಮ್, ನಮ್ಗೆ ಯಾವ ಸ್ಟಾರ್ಡಮ್ ಇರುತ್ತೆ ಒಂದು 10 ಜನ ಮಾತಾಡ್ಸ್ಬೋದಾ? ಅದೇ ಒಂದು ದರ್ಶನ್, ಸುದೀಪು, ಯಶ್ ಬಂದರೆ 1000 ಜನ ಸೇರ್ತಾರೆ. ಸೊ ಭಾಳ ಹಿಂಸೆ ಆಗುತ್ತೆ ಅವಾಗ. ಸುಮ್ಮನೆ ಇರಲ್ಲ ನೋಡಿ, ತಮ್ಮ ಅಭಿಮಾನಿ ಕಲಾವಿದನ ಮುಟ್ಟಬೇಕು ಅಂದ್ರೆ ಕೆನ್ನೆ ಗೂಯಿಸ್ತಾರೆ, ಮೈ ಪರಿಚ್ತಾರೆ, ಈ ಥರದ್ದೆಲ್ಲ ನಡೆಯುತ್ತೆ. ಸೊ ನಮ್ಮ ಹತ್ರಕ್ಕೆ ಯಾರು ಬರಲ್ಲ, ಬರ್ತಾರೆ ಒಂದಷ್ಟು ಜನ ಬರ್ತಾರೆ, ಒಂದು ಫೋಟೋಗಳು ತೆಗೆಸ್ಕೊಳ್ತಾರೆ. ಸೊ ಅದನ್ನು ಅವರು ತಮ್ಮ ಸೇಫ್ಟಿ ನೋಡ್ಕೊಳ್ಳೋದಕ್ಕೋಸ್ಕರ ಇತ್ತೀಚಿನ ದಿನಗಳಲ್ಲಿ ಬೌನ್ಸರ್ ಬಂದೆ. ಮೊದಲು ನಾವೆಲ್ಲ ರಾಜ್ಕುಮಾರ್ ಜೊತೆ ಕೆಲಸ ಮಾಡಿದಾಗ ಯಾವ ಬೌನ್ಸರು ಇಲ್ಲ. ಅರ್ಶಿನ ಸಾಕಲ್ಲಮ್ಮ? ಸಾಕು, ಕಲರ್ ಬಂತು. ಸೊ ಇನ್ಮೇಲೆ ಇಲ್ಲಿ ನನಗೆ 2 ದಿನ 3 ದಿನ ಇದ್ದರೆ 1 ದಿನದ ಟಿಫನ್ ಚಿತ್ರಾನ್ನ ಡಿಸೈಡ್. ಈ ಮನೆ ಈಗ ಸಮೀಕ್ಷಾ ಗೌರಿ ಶಕ್ಕಿ ಸ್ಟುಡಿಯೋಯಿಂದ ಸಮೀಕ್ಷಾ ಬಂದಿದ್ದಕ್ಕೋಸ್ಕರ ಅವ್ರು ಊಟಕ್ಕೆ ಏನು ಮಾಡ್ಬೋದು ಅಂದಾಗ ಚಿತ್ರಾನ್ನ ಅಂತ ನಮ್ಮ ವೈಫನ್ ಕೇಳಿದೆ ಬೆಳಗ್ಗೆ. ಸೊ ಅವರು ಇಷ್ಟು ಮಾಡು ಅಂತಂದ್ರು. ಸೊ ಅದನ್ನು ಶೂಟು ಮಾಡ್ತಿದೀಯಾ? ಹೌದು. ಅದು ತುಂಬ ಜನ ಕಾಮೆಂಟ್ ಮಾಡ್ತಾರೆ, ಬಿಡು ಏನು ದೊಡ್ಡ ಕೆಲಸನ ಚಿತ್ರಾನ್ನ ಮಾಡೋದು. ಇಲ್ಲ ಸರ್, ಆಕ್ಚುಲಿ ನನಗೆ ದೊಡ್ಡ ಕೆಲಸನೇ. ಹೌದು, ಫಸ್ಟ್ ಟೈಮ್ ಮಾಡಿರೋದಲ್ಲ, ಹೀಗಾಗಿ ನನಗೆ ದೊಡ್ಡ ಕೆಲಸ. ಇದರ ತಿಂದು ಹೇಗಿದೆ ಅಂತ ನೀವು ಹೇಳಬೇಕು. ನಾನು ವೆಯ್ಟ್ ಸ್ವಲ್ಪ ಈ ಉಪ್ಪಿನ ರುಚಿಗೆ ಸ್ವಲ್ಪ ಕೈಗೆ ಹಾಕೊಂಡು ತಿಂತಾರಲ್ಲ, ತಿಂದು ಉಪ್ಪು ಕರೆಕ್ಟ್ ಆಗಿದೆಯಾ ಹೇಳ್ಬಿಡಮ್ಮ. ಉಪ್ಪು, ಹುಳಿ, ಇಲ್ಲ ನಿಂಬೆಹಣ್ಣು ಸ್ವಲ್ಪ ಹಿಂಡ್ಬೇಕಾ? ಹೇಳ್ತೀನಿ ನಾನು, ಪರ್ಫೆಕ್ಟ್ ಆಗಿ ಹೇಳ್ತೀನಿ. ಹೇಳಮ್ಮ. ಉಪ್ಪು ಬೇಕು. ಉಪ್ಪು ಬೇಕಾ? ಚೂರು ನಿಂಬೆಹಣ್ಣು ಬೇಕು. ನಿಂಬೆಹಣ್ಣು ಬೇಕಾ? ನಿಂಬೆಹಣ್ಣು ಕಟ್ ಮಾಡಪ್ಪ, ಅರ್ಜೆಂಟು. ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿದೆ. ಸ್ವಲ್ಪ ಸಾಕು ಉಪ್ಪು, ಸ್ವಲ್ಪ. ಎಷ್ಟಮ್ಮ? ಇಷ್ಟು ಹಾಕ್ಲಾ? ಸಾಕು. ಇಷ್ಟು ಹಾಕ್ಲಾ? ಅಷ್ಟು ಬೇಡ, ಸಾಕು. ಅಂದ್ರೆ ಎಷ್ಟು ಅಂದ್ರೆ ಇಷ್ಟು ಬರುತ್ತೆ ನೋಡಮ್ಮ, ಒಂದು ಅರ್ಧ ಸ್ಪೂನ್. ಸಾಕು, ಹಾಕಿ. ನಿಂಬೆಹಣ್ಣು ಬೇಗನೆ ಕಟ್ ಮಾಡಪ್ಪ. ಒಂಚೂರು ಹುಳಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ತುಂಬಾ ಹುಳಿ ಇದೆಯಾ? ಹುಳಿ ಬೇಕಾ? ಸ್ವಲ್ಪ ಇದ್ರೆ. ಗೊತ್ತಿಲ್ಲ, ನಿಮ್ಗೆ ಹುಳಿ ಇಷ್ಟನಾ? ಇವೆಲ್ಲ ಘಟ್ಟ ಪ್ರದೇಶದವರು ಹುಳಿ ಜಾಸ್ತಿ ತಿನ್ನಲ್ಲ ನನ್ನ ಪ್ರಕಾರ, ಅಲ್ವಾ? ತಿನ್ನಲ್ಲ, ಹೌದು. ನಾವು ಬೆಂಗಳೂರಿನವ್ರು ತಿನ್ನಂಗೆ ತಿನ್ನಲ್ಲ ನೀವು ಹುಳಿ. ತುಂಬಾ ಖಾರನೂ. ಹಾಕಮ್ಮ.
ಎಸ್ ಸಾಕು. ಖಾರನೂ ಕಡಿಮೆ ನೀವು. ಖಾರನೂ ತುಂಬಾ ಸಪ್ಪೆ ಕಡಿಮೆ. ಸಪ್ಪೆ ಸಪ್ಪೆ. ಸ್ವಲ್ಪ ಖಾರ ಆಗ್ಬಿಟ್ರೆ ಯಾಕೆ ನಮ್ಮದು ನಾವು ಮನೆಯಲ್ಲಿ ಸ್ವತಃ ಖಾರ ಜಾಸ್ತಿ ನಾವು ಮೊದಲು. ಈಗ ಅದರಲ್ಲಿ 25% ಬಂದಿದ್ದೀವಿ ಬಿಡಿ. ಹೌದಾ? ಮೊದಲೆಲ್ಲ ನಾವು ನಮ್ಮ ಪೂರ್ವಜರೆಲ್ಲ ಆಂಧ್ರದಿಂದ ವಲಸೆ ಬಂದವರು. ಸೊ ನಾವು ಸಿಕ್ಕಾಪಟ್ಟೆ ಖಾರ ತಿಂತಾ ಇದ್ವಿ. ಈಗ ಆಗಲ್ಲ. ಅಸಿಡಿಟಿ, ಮಣ್ಣು, ಮಸಿ, ಆರೋಗ್ಯ ದೃಷ್ಟಿಯಿಂದ ಖಾರ ಕಡಿಮೆ ಮಾಡಿದ್ವಿ. ಖಾರ ಉಪ್ಪು ಸ್ವಲ್ಪ ಕಡಿಮೆನೇ ತಿನ್ಬೇಕಲ್ಲ ಸರ್? ಬಟ್ ಆದರೂ ನಮಗೆ ಇರಲೇಬೇಕು. ಸ್ವಲ್ಪ ಖಡಕ್. ಹೌದು. ಹಂಗಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ. ಹೌದು ಹೌದು. ಬಟ್ ಆವಾಗ ರಾಜ್ಕುಮಾರ್ ಸರ್ ಜೊತೆ ಆತರ ಎಲ್ಲ ಅಭಿಮಾನಿಗಳು ಬಂದು ದಂಡ್ ಬೀಳೋದು ಆತರ ಎಲ್ಲ ಬರ್ತಿದ್ರಮ್ಮ. ಅಯ್ಯೋ, ನಾನು ಒಂದು ಪಿಕ್ಚರಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದೆ, ಒಂದು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದೆ. ಅಭಿಮಾನಿಗಳಿದೆ ತುಂಬ ಇರ್ತಿದ್ರು, ತುಂಬ ಅಭಿಮಾನಿಗಳು. ಮತ್ತು ಇವಾಗಿನ ಕಲ್ಚರ್ ಇರಲಿಲ್ಲ ಅವಾಗ. ಒಂದು ಬೌನ್ಸರ್ಗಳು ಒಂದಿದು ಅಂತ ಲೋಕಲ್ ಪೊಲೀಸವ್ರು ಬರೋರು, ಕಂಟ್ರೋಲ್ ಮಾಡೋರು. ಈಗ ತುಂಬ ಆಗಿರೋದ್ರಿಂದ ಈ ಬೌನ್ಸರ್ ಕಲ್ಚರ್ ಬಂದ್ಬಿಟ್ಟಿದೆ ಒಂದು 10 ವರ್ಷದಿಂದ ಈಚೆಗೆ. ಅವರು ಅಸಿಸ್ಟೆಂಟ್ಸು ಪ್ರತಿಯೊಬ್ಬರು. ಇಲ್ಲಿವರೆಗೂ ಅಂದರೆ ನಿರ್ಮಾಪಕರೇ ಬೌನ್ಸರ್ಸ್ನ ಕೊಡಬೇಕು ಹೀರೋಗಳಿಗೆ. ಕೆಲವರು ಎಲ್ಲ ಸ್ವಂತ ಅವ್ರು ನೋಡ್ಕೊಳ್ತಾರೆ. ಸೊ ಆ ಥರ ಬಂದಿದೆ. ಯಾವ್ದು ಚೆನ್ನಾಗಿ ಅನ್ಸುತ್ತೆ ಸರ್, ಆವಾಗಿನ ಕಾಲನೇ ಇವಾಗಿನ ಕಾಲನೇ? ಯಾಕಂದ್ರೆ ಎರಡೂ ಇದ್ರಲ್ಲೂ ವರ್ಕ್ ಮಾಡಿರೋದು. ಅಲ್ಲಮ್ಮ, ಕಾಲ ಆಯ್ತು ತಸ್ಮೈ ನಮಃ. ಹೌದು, ಹೇಳೋದಕ್ಕೆ ಚೆನ್ನಾಗಿರುತ್ತೆ, ನಮ್ಮ ಕಾಲದಲ್ಲಿ ಹಂಗಿರ್ಲಿಲ್ಲ ಹಿಂಗಿರ್ಲಿಲ್ಲ ಅಂತ. ಅವಾಗ ನಾವು ಕೆಲಸ ಮಾಡ್ತಿದ್ವಿ, ಈಗಲೂ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇಂಡಸ್ಟ್ರಿನಲ್ಲಿ. ಈಗ ಹೇಗೆ ಅಂದರೆ ನನ್ನ ವ್ಯಕ್ತಿತ್ವ, ಆಲ್ಮೋಸ್ಟ್ ಕಲಾವಿದರು ಎಲ್ಲರೂ ಹಾಗೆ ಇರ್ತಾರೆ. ನನ್ನ ವ್ಯಕ್ತಿತ್ವ ಹೇಗೆ ಅಂದರೆ, ಯಾವ ಬಾಟ್ಲಲ್ಲಿ ನೀರು ಹಾಕಿದ್ರೆ ಆ ಬಾಟ್ಲಿ ಶೇಪ್ ತೊಗೊಳ್ತೀನಿ ನಾನು. ಅದೇ ಥರ ಒಂದು ಮಡಿಕೆಗೆ ಹಾಕಿದ್ರೆ ಮಡಿಕೆ ಶೇಪು, ಆ ಥರ. ಸೊ ಹೀಗಾಗಿ ಇನ್ನು ಊಟ ಮಾಡುವಂಥ ಸಮಯ. ನಾನು ಕಾಯ್ತಿದ್ದೀನಿ. ಚಿತ್ರಾನ್ನ ರೆಡಿ ಆಯಿತು. ಈಗ ರುಚಿ ನೋಡು. ಈಗ ರುಚಿ ನೋಡ್ತೀನಿ. ಕರೆಕ್ಟ್. ನಾನು ರುಚಿ ನೋಡಿ ಖಾಲಿ ಸ್ವಲ್ಪ ಮುದ್ದೆ ಆಯ್ತು ಅಂತ ಅನ್ಸುತ್ತೆ. ಅದೇನ್ ಪರವಾಗಿಲ್ಲ. ಅದು ಸ್ವಲ್ಪ ಕೆಲವು ಕಡೆ ಬಿಡಿ ಬಿಡಿ ಇರುತ್ತೆ. ಹೌದು, ಅದು ಕುಕ್ಕರ್ ಜಡ್ಜ್ಮೆಂಟ್ ಸಿಗ್ಲಿಲ್ಲ ಅನ್ನಕ್ಕೆ. ನನಗೆ ಫಸ್ಟ್ ಟೈಮ್ ಮಾಡಿರೋದಲ್ವಾ. ಉಪ್ಪು ಹುಳಿ ಪರ್ಫೆಕ್ಟ್ ಎಲ್ಲ ಕರೆಕ್ಟ್ ಆಗಿದೆಯಾ? ಎಸ್. ಓಕೆ. ಸ್ವಲ್ಪ ಪಾರ್ಸಲ್ ಡಬ್ಬಿಲ್ ತಗೊಂಡೋಗಿ ಗೌರಿ ಶೆಟ್ಟಿ ಅವ್ರಿಗೆ ಕೊಟ್ಬಿಡಮ್ಮ, ನಿಮ್ಮ ಬಾಸ್ಗೆ. ಓಕೆ. ತುಂಬಾ ಖುಷಿಯಲ್ಲಿ ತಿಂತಾರೆ. ಓಕೆ. ನೀವು ಮಾಡ್ಕೊಟ್ಟಿದ್ದು ಅಂತ. ಹೌದು ಹೌದು. ನೋಡಿ, ಇದು ಈ ಮಾತು ಬರುತ್ತಲ್ಲ ಸರ್, ಉಂಡು ಹೋದ ಕೊಂಡು ಹೋದ ಅಂತ. ಹಾಗೆ ಇಲ್ಲ ಅದು ಪ್ರೀತಿ. ಕೊಂಡು ಹೋಗೋದು ಹೇಳ್ದೆ ಮಾಡಿದ್ರೆ ತಗೊಂಡೋದ್ರೆ. ಈಗ ನಾವು ಪ್ರೀತಿಯಿಂದ ಕೊಟ್ಟರೆ ಇಂಪಾರ್ಟೆಂಟ್ ಮರ್ತು ಬಿಟ್ವಲ್ಲ. ಏನು ಅದೀಗ ಹಾಕಿ ಕಲಿಸ್ಬೇಕು. ಅದೇನು ತೊಂದರೆ ಇಲ್ಲ, ಮತ್ತಿಲ್ಲ, ಕರೆಕ್ಟ್ ಆಗಿದೆ. ಎಸ್. ಕೊತ್ತಂಬರಿ ಸೊಪ್ಪು ಹಾಕಬೇಕು. ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ. ಅದು ನನ್ನ ಹೆಂಡತಿ ಹೇಳಿದ್ಲು, ಒಗ್ಗರಣೆಗೆ ಹಾಕ್ಬಿಡ್ಬೇಡ ಅಂತ. ಸರ್ ಫಸ್ಟ್ ಈ ಏಜಲ್ಲಿ ಫಸ್ಟ್ ಅನ್ನಕ್ಕೆ ಇದು ಮಾಡ್ಕೊಳ್ಳೋದು ಕಲ್ತಿದ್ದೀನಿ. ಚಿತ್ರಾನ್ನ ಮಾಡ್ಕೊಳ್ಳೋದು ಫಸ್ಟ್. ಥ್ಯಾಂಕ್ ಯು ಸರ್. ನನಗೊಂದು ಪ್ಲೇಟ್ ಕೊಡಪ್ಪ. ಸೂಪರ್ ಆಗಿದೆ ಚಿತ್ರಾನ್ನ. ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು, ಸಿಂಪಲ್ ಆಗಿ. ಮನೇಲಿ ಎಲ್ಲಾರ ಮನೇಲೂ ಮಾಡ್ತಾರಮ್ಮ, ಅದೇನು ದೊಡ್ಡಸ್ತಿಗೆ ಅಲ್ಲ ಅದು. ಈಗ ನೀವ್ ಹೇಳ್ತಿದ್ರಲ್ಲ, ನಾನು ನನ್ನ ಮನೇಲಿ ಹೋಗಿ ಟ್ರೈ ಮಾಡ್ತೀನಿ ಚಿತ್ರಾನ್ನ. ಈಸಿಯಾಗಿ ಹೆಂಗ್ ಮಾಡೋದು? ಮಾಡಕ್ ಬರುತ್ತಲ್ವಾ ನೀನು ಹೆಣ್ಮಗಳು? ಪಲಾವ್ ಅನ್ಕೊಂಡೆ. ಹೌದಾ? ಪಲಾವ್ ಅಲ್ಲ, ಚಿತ್ರಾನ್ನ. ಪಲಾವ್ ಬರುತ್ತೆ, ಚಿತ್ರಾನ್ನ ನಾನು ಫಸ್ಟ್ ಟೈಮ್. ಚಿತ್ರಾನ್ನ ಮಾಡಕ್ ಬರಲ್ವಾ ನಿಂಗೆ? ಚಿತ್ರಾನ್ನ ನಿಮ್ ಕಡೆ ಮಾಡಲ್ವಾ ಚಿತ್ರಾನ್ನ? ಇಲ್ಲ. ಲೆಮನ್ ರೈಸ್ ಮಾಡಲ್ವಾ? ಇಲ್ಲ, ನಮ್ ಕಡೆ ರೈಸ್ ಪದ್ಧತಿನೇ ಇಲ್ಲ, ಪಲಾವು ಇಲ್ಲ. ನಮ್ ಕಡೆ ಬನ್ಸ್, ಗೋಳಿ ಬಜ್ಜೆ, ಆಮೇಲೆ ಇದ್ ಮಾಡ್ತೀವಿ ಸರ್, ಏನಂದ್ರೆ ರೊಟ್ಟಿ, ಅಕ್ಕಿ ರೊಟ್ಟಿ, ಆಮೇಲೆ ಇದು ಪಡ್ಡು, ಆಮೇಲೆ ಚೆನ್ನಾಗಿದೆ, ಎಲ್ಲ ಪರ್ಫೆಕ್ಟ್ ಆಗಿದೆ ಅಲ್ವಾ? ನಿಂಬೆ ಹುಳಿ, ಮಣ್ಣು ಮಸಿ ಎಲ್ಲ ಚೆನ್ನಾಗಿದೆ. ಎಸ್. ಹಂಗಂದ್ರೆ ನಮ್ಮ ಆಡಿಯನ್ಸ್ ಒಂದು ಬಾಯ್ ಬಾಯ್ ಹೇಳೋಣ ಅಲ್ವಾ? ಬಾಯ್. ಫಸ್ಟ್ ಟೈಮ್ ನಮ್ಮ ತೋಟದ ಮನೆಯಲ್ಲಿ ಒಬ್ಬ ಗೆಸ್ಟ್ಗೆ ಚಿತ್ರಾನ್ನ ಮಾಡಿ ಮಧ್ಯಾಹ್ನದ ಊಟಕ್ಕೆ ಚಿತ್ರಾನ್ನ ಮಾಡಿಕೊಡ್ತಾ ಇದ್ದೀನಿ ನಮ್ಮ ಕಡೆ. ನಂಗಂತೂ ತುಂಬಾ ಖುಷಿ ಆಯ್ತು. ನೀವು ಕೂಡ ಇಂಥ ಚಿತ್ರಾನ್ನವನ್ನ ತಿನ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಕಲ್ತ್ಕೊಳ್ಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.